ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. साइड होइए सर, साइड होइए सर, साइड होइए। ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಸರ್ಕಾರಕ್ಕೆ ರೈತರಿಗೆ ಪರಿಹಾರ ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವ್ರಿಗೆ ಇಲ್ಲ ಅಂದ್ರೆ ನಗಬೇಕೋ ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟು ವಿನಂತಿ ಮಾಡ್ತಾ ಇದ್ದೀವಿ, ನಾಟಕ ಬೇಡ. ನೀವು ಕರ್ನಾಟಕದಲ್ಲಿ ಇದ್ರೂ ಕರ್ನಾಟಕ ನಾಡಿಗೆ ಒಂದು ಇತಿಹಾಸ ಇದೆ. ಕರ್ನಾಟಕ ನಾಡಿನ ಮೊದಲಿನ ಎಲ್ಲ ನಾಯಕರ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ನೀವು ಕೂಡ ರೈತರದ ಕಣ್ಣು ಒರೆಸುವಂಥ ಕೆಲಸ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಮ್ಮ ಹೋರಾಟ ಇದ್ರಿಗಿಂತ ಉಗ್ರ ಆಗ್ತಿತ್ತಂತ ಈ ಹೋರಾಟ ಮುಖಾಂತರ ನಾವು ಸಂದೇಶ ಕೊಡ್ತೇವೆ. ಅದನ್ನ ಇವರು ಬಂದ್ ಮಾಡಿದ್ರು. ಮತ್ತು ಬೊಮ್ಮಾಯಿ ಅವ್ರ ರೈತರ ಮಕ್ಕಳಿಗೆ, ಅನ್ನದಾತರ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿದ್ಯಾನಿಧಿ ಯೋಜನೆ ಅಂತೇಳಿ ಜಾರಿಗೆ ತಂದಿದ್ರು. ಇವತ್ತು ಆ ಯೋಜನೆಯನ್ನು ಕೂಡ ಬಂದ್ ಮಾಡಿದ್ದಾರೆ. ಅನ್ನದಾತರ ಮಕ್ಕಳು ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದಾರೆ. ಆದರೆ ಆರ್ಥಿಕ ಸಮಸ್ಯೆಯಿಂದ ಇವತ್ತು ಅವ್ರಿಗೂ ಕೂಡ ಶಿಕ್ಷಣವನ್ನು ಪಡಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಈಗ ಅನ್ನದಾತರ ಮಕ್ಕಳಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಈ ಸರ್ಕಾರ ಜಾರಿಗೆ ತರಬೇಕು. ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನ ಮತ್ತು ಮಾದಕ ವಸ್ತುಗಳ ಜೈ ಹಿಂದ್, ಜೈ ಹಿಂದ್. Welcome to all present here today. ಸಾಹಿತ್ಯ ವೇದಿಕೆಗಳು ಉತ್ಸವಗಳು. Two aspects here. One is either I want to escape from the realities of life or I want to experience the thrills of life. ಒಪ್ಕೊಂತೀರಾ? Many in your friends group or in your known group probably would have got into drug abuse, alcohol abuse or nicotine, whatever it is, mainly because they want to escape from reality. ಇವತ್ತು ಸಹ ನಾವಿಲ್ಲಿ ಕಾಲೇಜಲ್ಲಿ ಬಂದು ಅದೇನು ಬೇಡ ಬ್ರೋ ಹಾಗೂ ಮತ್ತು ರೈಸ್ ರೆಫ್ಯೂಸ್ ಮಾಡಬೇಕು ಡ್ರಗ್ಸ್ಗೆ ಅಂತ ಏನು ಕಾನ್ಸೆಪ್ಟ್ ಇದೆ ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ವಿ. ಕಾಲೇಜ್ ಆಗಲಿ ಮತ್ತು ತುಂಬ ಜನ ಸ್ಪೀಕರ್ಸನ್ನು ನಾವು ಕರೆಸಿದ್ವಿ. ಹೇಗೆ ಹೆಲ್ತ್ ಹಾಳಾಗತ್ತೆ ಮತ್ತು ಅದರ ದುಷ್ಪರಿಣಾಮಗಳು ಏನು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದರು ಇವತ್ತು. ಮತ್ತು ಸ್ಟೂಡೆಂಟ್ಸ್ಗೂ ಸಹ ಮನವರಿಕೆ ಆಗೋಗೆ ನಾವು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಡ್ರಗ್ಸ್ ಮಾಡೋದ್ರಿಂದ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಸೊ ನಾವೆಲ್ಲರೂ ಅವೇರ್ ಆಗಿರಬೇಕು. ಸೊ ಡ್ರಗ್ಸ್ ಮಾಡಬಾರ್ದು. ಫ್ರೆಂಡ್ಸ್ಗೆಲ್ಲ ಹೇಳಬೇಕು. ಇನ್ನು ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಹೇಳಬೇಕು. ನೋಡಿಬಿಟ್ಟು ಸುಮ್ಮನೆ ಆಗಬಾರ್ದು. ಒಂಥರ ಒಳ್ಳೆ ಕಾಸಿಗೆ ಓಕೆ, ಇಟ್ಸ್ ಗುಡ್. ಅಂದರೆ ಇದು ಐ ಹೋಪ್ ಇದು ಪ್ರತಿಫಲ ಸಿಗುತ್ತೆ. ಸ್ಟೂಡೆಂಟ್ಸ್ ಸ್ವಲ್ಪ ಎಚ್ಚೆತ್ಕೊಂಡು ಇದೆಲ್ಲ ಮಾಡದೇ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ನನ್ನ ಲೈಫ್ ಅಂದರೆ ಪ್ರೆಸೆಂಟಾಗಿ ಅವರು ಖುಷಿ ಆಯಿತು, ಏನು ನಶೆ ಏನು ಹೇಳ್ತಾರೆ ಅದ್ರ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಅದು ಮುಂದಕ್ಕೆ ಹೆಂಗೆ ಎಫೆಕ್ಟ್ ಬೀಳುತ್ತೆ ಅಂತ ಅವ್ರಿಗೆ ಐಡಿಯಾನೂ ಸಹ ಇರೋದಿಲ್ಲ. ಸೊ ಈಗಿನ ಪ್ರೆಸೆಂಟ್ ಖುಷಿಗೋಸ್ಕರ ಫ್ಯೂಚರ್ನ ಹಾಳು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ?
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.